ನಾವಿವತ್ತು ಪಂಪ್ಕಿನಲ್ಲಿ ಹೇಗೆ ಕಡುಬು ಮಾಡೋದು ಹೇಗೆ ಅಂತ ನೋಡೋಣ. ಅಥವಾ ನೀವು ಇಡ್ಲಿ ಅಂತ ಹೇಳ್ಬೋದು, ಇಲ್ಲ ತಟ್ಟೆ ಇಡ್ಲಿ ಅಂತ ಹೇಳ್ಬೋದು. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಹೇಗೆ ಮಾಡೋದಂತ ನೋಡೋಣ. ರೇಷನ್ ಅಕ್ಕಿನ ವಾಶ್ ಮಾಡಿ ಇಟ್ಕೊಂಡಿದ್ದೆ ನಾನು. ಇವಾಗ ಸ್ವಲ್ಪ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ರವೆ ಅಷ್ಟಾದರೆ ಸಾಕಾಗುತ್ತೆ. ತುಂಬ ತರಿಯಾಗೋದು ಬೇಡ, ತುಂಬ ದಪ್ಪ ಇರೋದು ಬೇಡ. ತರ್ತರಿಯಾಗಿ ಮಾಡಿ ಹಾಕ್ಕೊಳ್ಳೋಣ ಒಂದು ಮಿಕ್ಸಿಂಗ್ ಬೌಲ್ಗೆ. ಎಲ್ಲದನ್ನು ಅಷ್ಟೇ ನಾನು ಸ್ವೀಟ್ ಮತ್ತು ಖಾರ ಎರಡೂ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಇವಾಗ ಸಿಹಿ ಕುಂಬಳಕಾಯಿನ ತೊಗೊಂಡು ಸಿಪ್ಪೆ ಎಲ್ಲ ತೆಗೆದು ಮತ್ತು ಅದರೊಳಗೆ ಪಲ್ಪ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲನೂ ತಕ್ಕೊತಾ ಇದ್ದೀನಿ. ಎಲ್ಲನೂ ತೆಗ್ದಾದ್ಮೇಲೆ ಚೆನ್ನಾಗಿ ನಿಮಗೆ ದಪ್ಪ ಬೇಕಾದ್ರೂ ತುರ್ಕೊಬೋದು, ಇಲ್ಲ ಕೊಬ್ಬರಿ ತುರಿಯೋದ್ರಲ್ಲಿ ಎಲ್ಲ ಚಿಕ್ಕದಾಗಿ ಬೇಕಾದ್ರೂ ನೀವು ತುರ್ಕೊಬೋದು. ಎಲ್ಲದನ್ನು ನೋಡಿ ನಾನು ಇಷ್ಟು ದಪ್ಪ ಮಾಡ್ಕೊಂಡಿದ್ದೀನಿ, ತುಂಬ ದಪ್ಪ ಮಾಡ್ಕೊಂಡಿಲ್ಲ ನಾನು. ಎಲ್ಲದನ್ನು ತುರಿದು ಒಂದು ಸೈಡ್ಗೆ ಎತ್ತಿ ಇಟ್ಕೊಂಡಿದ್ದೀನಿ. ಇವಾಗ ಸ್ವೀಟ್ ಕಡುಬು ಮಾಡೋದಕ್ಕೆ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲದ ಬದಲು ಸಕ್ಕರೆ ಬೇಕಿದ್ರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ, ಅಥವಾ ಬೆಲ್ಲ ಪುಡಿ ಬರುತ್ತಲ್ಲ ಅದನ್ನು ಬೇಕಿದ್ರೂ ಯೂಸ್ ಮಾಡ್ಬೋದು. ಬೆಲ್ಲದ ಪಾಕನ ಕರ್ಗಕ್ಕೆ ಇಟ್ಟಿದ್ದೀನಿ. ಮತ್ತು ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ, ತೆಂಗಿನಕಾಯಿ, ಜೀರಿಗೆ ಇದಿಷ್ಟು ಹಾಕ್ಕೊಂಡು, ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಬೇಕು. ಇದಿಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಅದನ್ನು ಅಕ್ಕಿನ ತರಿ ಮಾಡಿ, ಅಂದರೆ ರವೆ ಥರ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಅದಕ್ಕೆ ಸ್ವಲ್ಪ ಹುರ್ಕೋಬೇಕಾಗತ್ತೆ. ಹುರ್ಕೊಂಡ್ರೂ ಆಗುತ್ತೆ, ಅಥವಾ ನೀರಲ್ಲಿ ನೆನೆ ಹಾಕಬೇಕು ಒಂದು 8 to 9 hours. ನಾನು ನೆನೆ ಹಾಕಿದ್ದೆ ನೀರಲ್ಲಿ. ಈಗ ಖಾರ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ನಾನು ಖಾರಕ್ಕೆ. ಮತ್ತು ಪಂಪ್ಕಿನ್ ಎಷ್ಟು ಬೇಕೋ ಅಷ್ಟು ಪಂಪ್ಕಿನ್ನ ಹಾಕ್ಕೊಳ್ಳಿ. ಅದರಲ್ಲಿ ಅರ್ಧ ಪಂಪ್ಕಿನ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪನ್ನು ಹಾಕಿ ನೆನೆ ಹಾಕಬೇಕು. ಓವರ್ ನೈಟ್ ಫುಲ್ ನೆನೆ ಹಾಕಿ ಇಟ್ಕೊಂಡಿದ್ದಾಗ ಅದು ಉಪ್ಪು ಹಿಡ್ದಿರುತ್ತೆ ಅಲ್ಲ. ಸೊ ನಮಗೆ ಉಪ್ಪು ಬೇಕಂದರೆ ಇವಾಗಲೂ ನೀವು ಹಾಕೊಬೋದು. ಉಪ್ಪನ್ನ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಬೋದು. ನಾನು ಓವರ್ ನೈಟ್ ಫುಲ್ ನೆನೆ ಹಾಕಿದ್ನಲ್ಲ, ಆವಾಗಲೇ ಉಪ್ಪನ್ನು ಹಾಕಿಟ್ಟಿದ್ದೆ. ಸೊ ನಾನು ಹಾಗಾಗಿ ಉಪ್ಪನ್ನು ಮತ್ತೆ ಆ್ಯಡ್ ಮಾಡ್ಕೊಂಡಿಲ್ಲ. ಇವಾಗ ಒಂದು ಪ್ಲೇಟ್ಗೆ, ಇಡ್ಲಿ ಪ್ಲೇಟ್ ಬರುತ್ತಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನು ಇವಾಗ ಸ್ಟಫಿಂಗ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಹಾಕ್ಬೇಕು, ತುಂಬ ದಪ್ಪ ಹಾಕೋದು ಬೇಡ, ಅಂದರೆ ತುಂಬ ತೆಳುವಾಗಿ ಹಾಕ್ಬೇಡಿ, ಸ್ವಲ್ಪ ದಪ್ಪವಾಗೇ ಇರಲಿ. ನಮಗೆ ತೆಗಿಯೋದಕ್ಕೆ ಈಸಿ ಆಗುತ್ತೆ. ಆವಾಗ ಚೆನ್ನಾಗಿ ಬೆಂದಿರುತ್ತೆ, ಚೆನ್ನಾಗಿ ಆಗುತ್ತೆ. ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇವಾಗ ನಾವು. ಅದು ಸ್ವಲ್ಪ ಬೇಯಬೇಕಲ್ವಾ, ಹಾಗಾಗಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಕಡ್ಬಿನ ತಪ್ಪಲಿ, ನಾವು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಇಡ್ಲಿನ ಬೇಯೋಕ್ಕೆ ಇಡಬೇಕಾಗತ್ತೆ. ನೋಡಿ ಇಡ್ತಾಯಿದ್ದೀನಿ ಇವಾಗ ನಾನು. ಇದು ಅಷ್ಟೇ ಚೆನ್ನಾಗಿ ಬೆಂದ ಮೇಲೆ ನೋಡೋಣ. ಒಂದು 20 to 30 minutes ಅಂತೂ ಬೇಯಲೇಬೇಕು ಇದು, ಆವಾಗ ಚೆನ್ನಾಗಾಗಿರುತ್ತೆ. ನೀವು ಹಿಟ್ಟಿಗೆ ಸ್ವಲ್ಪ ಕಲಿಸ್ತೀರಲ್ವ, ಮಿಕ್ಸ್ ಮಾಡ್ತೀರಲ್ಲ, ಆವಾಗಲೇ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡ್ಬಿಟ್ಟು ಆವಾಗ ಚೆನ್ನಾಗಾಗುತ್ತೆ. ಇವಾಗ ಸ್ವೀಟ್ ಮಾಡೋದಕ್ಕೆ ನಾವು ಬೆಲ್ಲನ ಕರಗಿಸಿದ್ವಿ ಅಲ್ವಾ, ಕರಗಿದ್ರೆ ಸಾಕು ಬೆಲ್ಲ. ಮತ್ತು ಬೆಲ್ಲದ ಜೊತೆ ನಾನು ಪುಟ್ಟೆಳ್ಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಪಂಪ್ಕಿನ್ನ ಹಾಕೊಳ್ಳೋಣ. ಆವಾಗಲೇ ನಾವು ಅರ್ಧ ಖಾರಕ್ಕೆ ಮತ್ತು ಅರ್ಧ ಇದಕ್ಕೆ ಅಂತ ಎತ್ತಿಟ್ಟಿದ್ವಿ ಅಲ್ಲ. ಇವಾಗ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಎಲ್ಲವುದು ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಎರಡೂ ಅಷ್ಟೇ ಚೆನ್ನಾಗಿ ಎಲ್ಲ ಬೆರಿಬೇಕು. ಮತ್ತು ತೆಂಗಿನಕಾಯಿ ತುರಿದಿಟ್ಕೊಂಡಿದೆ ಎಲ್ಲ, ನಾನು ತೆಂಗಿನಕಾಯಿನೂ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವೀಟ್ಗೆ ಚೆನ್ನಾಗಾಗುತ್ತೆ ಅಂತ ಹೇಳಿ. ಇವಾಗ ಪ್ಲೇಟ್ಗೆ ಎಣ್ಣೆ ಹಾಕ್ಕೊಂಡು, ನೀವು ದೊಡ್ಡ ಪ್ಲೇಟಲ್ಲೂ ಸಹ ಮಾಡ್ಕೊಬೋದು. ನಾನು ಚಿಕ್ಕ ಪ್ಲೇಟಲ್ಲೇ ಮಾಡ್ಕೊತಾ ಇದ್ದೀನಿ. ಪ್ಲೇಟ್ಗೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಇವಾಗ ಹಾಕ್ಕೊತಾ ಇದ್ದೀನಿ. ನೋಡಿ ಇದರಲ್ಲಿ ಸ್ವಲ್ಪ ನೀರಿದ್ರೇ ನಮಗೆ ಚೆನ್ನಾಗಿ ಕುಕ್ ಆಗೋದು. ಅದು ನೀರಿಲ್ಲ ಅಂದರೆ ನಮಗೆ ಅದು ಚೆನ್ನಾಗಿ ಆಗೋದೇ ಇಲ್ಲ. ಅದಕ್ಕಾಗಿಯೇ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ ನಾವು. ಇವಾಗ ಎಲ್ಲದನ್ನು ಸಹ ಇದನ್ನು ಸಹ ಒಂದು 20 to 30 minutes ಫ್ರೈ ಮಾಡ್ಕೊಳ್ಳೋಣ, ಅಂದರೆ ಕುಕ್ ಮಾಡ್ಕೊಳ್ಳೋಣ. ಇವಾಗ ಕಡ್ಬಿನ ತಪ್ಪಲಿಗೆ ಮತ್ತು ನಾನು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು, ತುಂಬ ನೀರು ಹಾಕೋದು ಬೇಡ, ಸ್ವಲ್ಪ ನೀರು ಹಾಕಿದ್ರೆ ಸಾಕಾಗುತ್ತೆ. ಈ ನೀರನ್ನ ಆ್ಯಡ್ ಮಾಡಿಕೊಂಡು ಇವಾಗ ಬೇಯೋಕ್ಕೆ ಇಟ್ಕೊಳ್ಳೋಣ. ನೋಡಿ ನಾವು ಆವಾಗಲೇ ಖಾರನ ಬೇಯೋಕ್ಕೆ ಇಟ್ಕೊಂಡಿದ್ವಲ್ಲ, ತುಂಬ ಚೆನ್ನಾಗಾಗಿದೆ. ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಟೇಸ್ಟ್ ಅಂತ ಹೇಳಿ. ಈಸಿಯಾಗಿ ತಟ್ಟೆಯಿಂದ ಆಚೆ ಬಂದುಬಿಡುತ್ತೆ ಅದು. ನೋಡಿ ತುಂಬ ದಪ್ಪನೂ ಇಲ್ಲ, ತೆಳುವಾಗೂ ಇಲ್ಲ, ಒಂದು ಮೀಡಿಯಮ್ ಇದರಲ್ಲಿ ಇದೆ. ತುಂಬ ಚೆನ್ನಾಗಾಗಿರುತ್ತೆ. ಇದ್ರ ಜೊತೆ ಕಾಯಿ ಚಟ್ನಿ ಮಾಡಿಕೊಂಡ್ರೆ ಸೂಪರ್ ಕಾಂಬಿನೇಷನ್. ಅಂತೂ ತುಂಬ ಸಖತ್ತಾಗಿರುತ್ತೆ. ಮಾತ್ರ ಒಂದು ಸಲ ಟ್ರೈ ಮಾಡಿ ಆಯಿತಾ.